ಧಾರವಾಡ ಕಟ್ಟಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳು ಬೆಳಕಿಗೆ ಬಂದಿದೆ. 10 ಚದರಡಿ ಅಳತೆಯಲ್ಲಿ G+2 ಕಟ್ಟಡ ನಿರ್ಮಾಣಕ್ಕೆ ಪರವಾನಗಿ ಕೊಡಲಾಗಿತ್ತು. ಕಟ್ಟಡ ಕುಸಿತಕ್ಕೆ ಏನ್ ಕಾರಣ ಅಂತ ಹುಡುಕ್ತಾ ಹೋದಾಗ ನಿಯಮ ಉಲ್ಲಂಘನೆ ಕಂಡು ಬರ್ತಾ ಇದೆ. 10 ಚದರಡಿ ಅಳತೆಯಲ್ಲಿ ಈ ಒಂದು ಕಟ್ಟಡ G+2 ಕಟ್ಟಡ ನಿರ್ಮಾಣಕ್ಕೆ ಪರವಾನಗಿ ಕೊಡಲಾಗಿತ್ತು. ನಿಯಮ ಉಲ್ಲಂಘಿಸಿ 5 ಮಹಡಿ ಕಟ್ಟಡವನ್ನ ನಿರ್ಮಿಸಿದ್ದ ಮಾಲೀಕ ಕಟ್ಟಡ ನಿರ್ಮಾಣಕ್ಕೆ ಎಂ ಸ್ಯಾಂಡ್ ಬಳಸಿದ್ರಿಂದ ಕಳಪೆ ಕಾಮಗಾರಿಯಾಗಿದೆ. ಅಷ್ಟೇ ಅಲ್ಲ, ಕಟ್ಟಡದ ವಿನ್ಯಾಸ ಕೂಡ ಅವೈಜ್ಞಾನಿಕವಾಗಿದ್ರಿಂದಲೇ ಈ ಅನಾಹುತ ಸಂಭವಿಸಿರುವಂತದ್ದು. ನಿಯಮ ಉಲ್ಲಂಘಿಸಿ ಕಾಮಗಾರಿ ನಡೆದಿದೆ. ಎಂ ಸ್ಯಾಂಡ್ ಬಳಕೆಯಾಗಿದೆ ಕಟ್ಟಡಕ್ಕೆ. ಜೊತೆಗೆ ಮಂಗಳವಾರವಾಗಿದ್ರಿಂದ ಹೆಚ್ಚಿನ ಕಾರ್ಮಿಕರು ರಜೆ ಪಡೆದಿದ್ರು. ಇದು ನಿಜಕ್ಕೂ ಕೂಡ ಅದೃಷ್ಟ. ಹೀಗಾಗಿ ಹೆಚ್ಚಿನ ಸಾವು ನೋವು ಸಂಭವಿಸಿಲ್ಲ. ಆದರೂ ಈಗಾಗಲೇ 5 ಅಮೂಲ್ಯ ಜೀವಗಳನ್ನ ಬಲಿ ತೆಗೆದುಕೊಂಡಿದೆ. ಎಸ್, ನಿನ್ನೆ ನಡೆದಂತಹ ಘಟನೆ ಇದು. ಕಟ್ಟಡ ನಿರ್ಮಾಣಕ್ಕೆ ಎಂ ಸ್ಯಾಂಡ್ ಬಳಕೆ ಮಾಡಲಾಗಿರುವಂತದ್ದು. ಕಟ್ಟಡ ವಿನ್ಯಾಸ ಕೂಡ ಅವೈಜ್ಞಾನಿಕವಾಗಿದೆ. 10 ಚದರಡಿ ಅಳತೆಯಲ್ಲಿ G+2 ಕಟ್ಟಡ ನಿರ್ಮಾಣಕ್ಕೆ ಪರವಾನಗಿ ಕೊಡಲಾಗಿತ್ತು. ಆದರೆ ನಿಯಮ ಉಲ್ಲಂಘನೆ ಮಾಡಿ 5 ಮಹಡಿ ಕಟ್ಟಡವನ್ನ ನಿರ್ಮಿಸಿದ್ದಾರೆ ಮಾಲೀಕರು. ಈಗಾಗಲೇ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ದೇಶಪಾಂಡೆ ಅವರು ಕೂಡ. ಕಟ್ಟಡ ನಿರ್ಮಾಣಕ್ಕೆ ಎಂ ಸ್ಯಾಂಡ್ ಬಳಸಿದ್ರಿಂದಾಗಿ ಕಳಪೆ ಕಾಮಗಾರಿಯಾಗಿದೆ. ವಿನ್ಯಾಸ ಕೂಡ ಅವೈಜ್ಞಾನಿಕವಾಗಿದೆ. ದುರ್ದೈವದಿಂದ ನಿನ್ನೆ ಇದು G+3 ಕಟ್ಟಡ ಅದು ನಿನ್ನೆ ಕುಸಿದು ಎಲ್ಲ ಇಲಾಖೆಗಳು ಕ್ರಿಯಾಶೀಲಾಗಿ, ನಾನು 3-4 ಬಾರಿ ಮಾತಾಡುವಾಗಿಲ್ಲ, ನಮ್ಮ ಪೊಲೀಸ್ ಕಮಿಷನರ್, ಜಿಲ್ಲಾಧಿಕಾರಿ ಇಲ್ಲೇ ಇದ್ದರು, ಜನಪ್ರತಿನಿಧಿಗಳು ಸಹ ಇಲ್ಲೇ ಇದ್ದರು. ನಮ್ಮ ಕರ್ತವ್ಯ ಅದು, ನಮ್ಮ ಜವಾಬ್ದಾರಿ ಅದು. ಹಾಗಾಗಿ ಇದೊಂದು ದುರ್ಘಟನೆ, ಇದಾಗಬಾರ್ದಿತ್ತು. ಇದರ ಬಗ್ಗೆ ಸರ್ಕಾರ ನಿಷ್ಪಕ್ಷವಾಗಿ ನಾವು ತನಿಖೆ ಮಾಡ್ತೇವೆ. ಯಾರು